ಎಲ್ಲಿ ನೋಡಿದ್ರಲ್ಲಿ ಕಾಂಗ್ರೆಸ್ ಹೇಳುವಂಥದ್ದೊಂದೇ ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ವಿ, ಆ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಈ ಗ್ಯಾರಂಟಿಗೆ ಸಡ್ಡು ಹೊಡಲಿಕ್ಕೆ ಏನು ಮಾಡಬೇಕು? ಯಾರ್ಯಾರು ಅದರ ಫಲಾನುಭವಿಗಳು ಅಂತ ಕಾಂಗ್ರೆಸ್ ಹೇಳ್ತಾ ಇದೆಯಲ್ಲ, ಅದೇ ಫಲಾನುಭವಿಗಳನ್ನು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಸೇರಿಸಬೇಕು. ಇದು ಬಿಜೆಪಿಯ ಪ್ಲಾನ್. ಬಿಜೆಪಿ ಮತ್ತು JDS ಈ ವಿಚಾರ ಸಂಬಂಧಪಟ್ಟಂಗೆ ಪ್ಲಾನನ್ನು ಹೆಣಿತಾ ಇವೆ. ನಾರಿ ಶಕ್ತಿ ಮೇಲೆ ಬಿಜೆಪಿ ಮತ್ತು JDS ನಾಯಕರು ಕಣ್ಣಿಟ್ಟಿದ್ದಾರೆ. ಅಂದರೆ ಮಹಿಳಾ ಮತದಾರರು ಕೈ ಹಿಡಿದ್ರೆ ಏನಾದರೂ ಅಂದರೆ ಕಾಂಗ್ರೆಸ್ಗೆ ಬೆಂಬಲಿಸಿದರೆ ಹಿನ್ನಡೆ ಆಗಬಹುದು. ಹೀಗಾಗಿ ಮಹಿಳಾ ಮತದಾರರನ್ನೇ ಹೆಚ್ಚಾಗಿ ಸೆಳೆಯಬೇಕು. ಇದಕ್ಕೆ ಸೇರಿದಂಥ ಸಭೆಯಲ್ಲಿ HD ಕುಮಾರಸ್ವಾಮಿ ಇದನ್ನು ಪ್ರಸ್ತಾಪ ಮಾಡಿದ್ರು. ಕೈ ಗ್ಯಾರಂಟಿಯಿಂದಾಗಿ ಮಹಿಳೆಯರೆಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ಸಿನ ಪರವಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಹೇಳ್ತಾ ಇದೆಯಲ್ಲ, ಅದನ್ನು ಸುಳ್ಳು ಮಾಡಬೇಕು ಅಂತಂದರೆ ನಾವು ಹೆಚ್ಚೆಚ್ಚು ರೀತಿಯಲ್ಲಿ ಮಹಿಳೆಯರನ್ನ ಸೆಳೆಯಬೇಕು. ಹೀಗಾಗಿನೇ ಹೆಚ್ಚು ಸಂಖ್ಯೆಯಲ್ಲಿ ಬರಬೇಕು ಹೆಣ್ಮಕ್ಳು. ಈ ಮುಖಾಂತರ ಗ್ಯಾರಂಟಿ ಅಂಥದ್ದೇನು ಪರಿಣಾಮ ಬೀರಿಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಬೇಕು. ಈ ರೀತಿ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ IVFನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಈ ಸಮಾವೇಶಗಳಿಗೆ ಹೆಚ್ಚೆಚ್ಚು ಮಹಿಳೆಯರನ್ನ ಕರೆತರುವಂತಹ ಪ್ರಯತ್ನವನ್ನು ದೋಸ್ತಿಗಳು ಮಾಡ್ತಾ ಇದ್ದಾರೆ. ಈ ಪ್ರಸ್ತಾಪವನ್ನು ಇಟ್ಟಿದೆ HD ಕುಮಾರಸ್ವಾಮಿ. ಅದಾದಮೇಲೆ ಅನುಮೋದನೆ ಕೂಡ ಸಿಕ್ತು. ಯಾಕಂದರೆ ಕಾಂಗ್ರೆಸ್ ಹೋದಲ್ಲಿ ಬಂದಲ್ಲಿ ಹೇಳುತ್ತೆ, ನಾವು ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ವಿ, ಬರೀ ಘೋಷಣೆ ಮಾಡಿದಷ್ಟೇ ಅಲ್ಲ, ಗ್ಯಾರಂಟಿಯ ಲಾಭವನ್ನು ದೊಡ್ಡ ಮಟ್ಟದಲ್ಲಿ ಪಡಿತಾ ಇದ್ದಾರೆ, ಇವೆಲ್ಲ ಮಾತುಗಳನ್ನು ಹೇಳ್ತಾ ಇದ್ರಲ್ಲ, ಅದು ಏನು ವರ್ಕೌಟ್ ಆಗಿಲ್ಲ ಅಂತ ತೋರಿಸ್ಬೇಕು ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಸಮಾವೇಶಕ್ಕೆ ಬರೋದ್ರಿಂದ ಮಾತ್ರ ಸಾಧ್ಯ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಯಾಕಂದರೆ ಕಾಂಗ್ರೆಸ್ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದೆ, ನಾವು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಮಾತ್ರ ಅಲ್ಲ, ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಿದ್ವಿ ಅಂತ. ಎಲ್ಲೆಲ್ಲಿ ಎಷ್ಟೆಷ್ಟು ಸಿಗ್ತಾ ಇದೆ, ಏನೇನು ಸಿಗ್ತಾ ಇದೆ ಎಲ್ಲದೂ ಕೂಡ ಗೊತ್ತಿರುವಂಥ ಸಂಗತಿ. ಒಂದು ಜೊತೆಗೆ ಕಾಂಗ್ರೆಸ್ಗೆ ಇದೇ ಅಸ್ತ್ರ. ಇಲ್ಲಿನ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಈಗ ದೇಶಾದ್ಯಂತ ವಿಸ್ತರಿಸ್ತಾ ಇದೆ. 5ರಿಂದ ಕರ್ನಾಟಕದಿಂದ ಶುರುವಾದ 5 ಗ್ಯಾರಂಟಿಗಳು ದೇಶಾದ್ಯಂತ ಈಗ 25 ಗ್ಯಾರಂಟಿಗಳಾಗಿ ಹೊರಹೊಮ್ಮಿರುವಂಥದ್ದು. ಅಂದರೆ ಕಾಂಗ್ರೆಸ್ಗೆ ಗ್ಯಾರಂಟಿದೇ ಅಸ್ತ್ರ. ಹಾಗಾದರೆ ಗ್ಯಾರಂಟಿಯ ಮುಖ್ಯ ಫಲಾನುಭವಿಗಳು, ಮೂಲ ಫಲಾನುಭವಿಗಳು ಯಾರು? ಹೆಣ್ಮಕ್ಳು. ಹೆಣ್ಣುಮಕ್ಕಳನ್ನೇ ಸಮಾವೇಶಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಸೆಳೆದು ಬಿಟ್ಟರೆ ಆವಾಗ ಕಾಂಗ್ರೆಸ್ಸಿಗೊಂದು ಸ್ಪಷ್ಟ ಸಂದೇಶ ರವಾನೆ ಮಾಡ್ದಂಗಾಗುತ್ತೆ, ಮತದಾರರಿಗೊಂದು ಸ್ಪಷ್ಟ ಸಂದೇಶ ರವಾನೆ ಮಾಡ್ದಂಗಾಗುತ್ತೆ. ಈ ಪ್ಲಾನು, ಈ ಪ್ರಸ್ತಾಪವನ್ನು ಮುಂದಿಟ್ಟಿದ್ದೆ ಕುಮಾರಸ್ವಾಮಿ. ಅದಾದಮೇಲೆ BJP ನಾಯಕರು ಕೂಡ ಒಪ್ಕೊಂಡ್ರು. ಹೀಗಾಗಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳನ್ನು ಸೆಳೆಯಬೇಕು ಅಂತ. ಏನು ಇದರ ಹಿಂದಿನ ಮಸಲತ್ತೇನು, ಇದರ ಹಿಂದಿನ ತಂತ್ರಗಾರಿಕೆ ಏನು, ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದಾವೆ ಎರಡು ಪಕ್ಷಗಳು? ಖಂಡಿತ ರಂಗನಾಥ್, ಪ್ರಮುಖವಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪ್ರಮುಖ ಅಸ್ತ್ರವಾಗಿ ಈಗಾಗಲೇ ಗ್ಯಾರಂಟಿ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡ್ತಾ ಇದ್ದೀವಿ. ಆಗಲೇ ಹೇಳ್ದಂಗೆ ಅವ್ರು ಹೋದಂಥ ಎಲ್ಲ ಪ್ರಚಾರದಲ್ಲೂ ಕೂಡ ಗ್ಯಾರಂಟಿಗಳನ್ನ ನಾವು ಹೆಚ್ಚಾಗಿ ಕೊಡ್ತಾ ಇದ್ವಿ, ಗ್ಯಾರಂಟಿ ಫಲಾನುಭವಿಗಳು ಪಡಿತಾ ಇದ್ದಾರೆ, ಇದು ಸಾಕಷ್ಟು ಮಧ್ಯಮ ವರ್ಗ ಆಗ್ಬೋದು, ಕೆಳವರ್ಗ ಸಾಕಷ್ಟು ಅನುಕೂಲವಾಗ್ತಾ ಇದೆ ಅಂತೇಳಿ ಪದೇ ಪದೇ ಎಲ್ಲ ಪ್ರಚಾರದಲ್ಲೂ ಕೂಡ ಈ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಈ ಒಂದು ಅಸ್ತ್ರ ಪ್ರಯೋಗದಿಂದ ಎಲ್ಲೊಂದು ಕಡೆ ಮಹಿಳಾ ಮತದಾರ, ಯಾಕೆಂದ್ರೆ ಒಂದು ಕಡೆ ಮಹಿಳಾ ಶಕ್ತಿ ಬಸ್ ಫ್ರೀ ಆಗ್ಬೋದು, ಮತ್ತೆ ಮಹಿಳೆಯರಿಗೆ ಕೊಡುವಂಥ 2,000 ಹಣ ಆಗ್ಬೋದು, ಈ ಒಂದು ಗ್ಯಾರಂಟಿಗಳಿಂದ ಎಲ್ಲೊಂದು ಕಡೆ ಮಹಿಳಾ ಮತದಾರರು ಬಿಜೆಪಿ ಕಡೆಯಿಂದ ಸ್ವಲ್ಪ ದೂರ ಆಗುವಂತ ಒಂದು ಆಲೋಚನೆ ಕೂಡ ಈಗಾಗಲೇ ಬಿಜೆಪಿ ನಾಯಕರಲ್ಲಿರುವಂಥದ್ದು, BJP JDS ನಾಯಕರಲ್ಲಿರುವಂಥ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಮಸ್ಯೆಗಳು ಆಗಬಾರ್ದು ಅಂತ ಹೇಳಿ ಮಹಿಳಾ ಮತದಾರ ನಮ್ಮ ಜೊತೆ ಇದ್ದಾರೆ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಸಮಾವೇಶಗಳೇನಾಗುತ್ತೆ, BJP ಆಗ್ಬೋದು JDS ನ ಸಮಾವೇಶಗಳೇನಾಗುತ್ತೆ, ಆ ಒಂದು ಸಮಾವೇಶಗಳಲ್ಲಿ ಹೆಚ್ಚೆಚ್ಚು ಮಹಿಳೆಯರನ್ನ ಸೇರಿಸಬೇಕಾಗುತ್ತೆ. ಪ್ರತಿ ಕ್ಷೇತ್ರದಲ್ಲೂ ಮಹಿಳಾ ಸಮಾವೇಶ ಮಾಡಬೇಕಾಗುತ್ತೆ, ಸಭೆಗಳನ್ನ ಮಾಡಬೇಕಾಗುತ್ತೆ. ಸಭೆಗಳನ್ನ ಮಾಡಿ ಗ್ಯಾರಂಟಿಗಳು ಯಾವುದೇ ರೀತಿಯಾಗಿ ಅನುಕೂಲಗಳಾಗ್ತಾ ಇಲ್ಲ, ಇದು ನಮ್ಮ ಹಣವನ್ನು ನಮಗೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಸಂದೇಶವನ್ನು ಕೊಡಲಿಕ್ಕೆ BJP JDS ನಾಯಕರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಈ ವಿಚಾರವನ್ನು ಒಂದು ಪ್ರಸ್ತಾಪ ಮಾಡಿದಂತೂ BJP JDS ನಾಯಕರ ಮೀಟಿಂಗ್ ನಲ್ಲಿ ಖುದ್ದು ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡ್ತಾರೆ. ಈಗ ಕಾಂಗ್ರೆಸ್ ಬಳಸ್ತಾ ಇರೋ ಅಸ್ತ್ರಗಳಿಂದ ಮಹಿಳಾ ಮತದಾರರ ಮೇಲೆ ಹೆಚ್ಚು ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಾರೆ, ಅದಕ್ಕೆ ನಾವು ಬ್ರೇಕ್ ಹಾಕಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಮಹಿಳಾ ಸಮಾವೇಶಗಳನ್ನ ಮಾಡಬೇಕು, ಮತ್ತೆ ಏನು ರಾಷ್ಟ್ರೀಯ ನಾಯಕರು ಬಂದಂತ ಸಮಾವೇಶಗಳಲ್ಲಿ, ರೋಡ್ ಶೋಗಳಲ್ಲಿ ಹೆಚ್ಚೆಚ್ಚು ಮಹಿಳೆಯರನ್ನ ಸೇರಿಸಬೇಕು. ಈ ಮೂಲಕ ಗ್ಯಾರಂಟಿಗಳು ಹೆಚ್ಚಾಗಿ ವರ್ಕ್ ಆಗ್ತಾ ಇಲ್ಲ ಅನ್ನೋ ಸಂದೇಶವನ್ನು ಕೂಡ ಕೊಡಬೇಕಾಗುತ್ತೆ ಅಂತ ಹೇಳಿ. ಯಾಕೆಂದ್ರೆ ಗ್ಯಾರಂಟಿ ವಿಚಾರವಾಗಿ ಪರ ವಿರೋಧ ಎರಡೂ ಕೂಡ ಇರುವಂತದ್ದು. ಆ ಒಂದು ವಿರೋಧ ಬಣವನ್ನು ಅಸ್ತ್ರವಾಗಿ ಬಳಸಿಕೊಳ್ಳಿಕ್ಕೆ BJP ಮತ್ತು JDS ನಾಯಕರು ಕೂಡ ಮುಂದಾಗಿರುವಂತ. ಯಾಕಂದ್ರೆ ಮಹಿಳಾ ಸಮಾವೇಶಗಳನ್ನ ಮಾಡಿದಷ್ಟು ಕೂಡ ನಾವು ಬೇರೆ ಬೇರೆ ರೀತಿ ಸಂದೇಶವನ್ನ ಕೊಟ್ಟಾಗುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಮಹಿಳಾ ಮತದಾರರನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾದ್ರೂ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಮಹಿಳಾ ಮತದಾರ ಆಚೆ ಈಚೆ ಆದ್ರೂ ಕೂಡ JDS ಮತ್ತು BJP ಹಿನ್ನಡೆ ಆಗುವಂತ ಸಾಧ್ಯತೆಗಳಿದೆ. ಆ ಒಂದು ಹಿನ್ನಡೆ ಆಗುವಂತ ಸಾಧ್ಯತೆ ಅವಕಾಶಗಳನ್ನ ನಾವು ಮಾಡ್ಕೊಳ್ಬಾರ್ದು, ಈಗಲೇ ಎಚ್ಚೆತ್ತುಕೊಂಡು ಮಹಿಳಾ ಸಮಾವೇಶಗಳು ಸಭೆಯನ್ನ ಮಾಡಬೇಕು ಅಂತ ಹೇಳಿ JDS BJP ನಾಯಕರು ಕೂಡ ಮುಂದಾಗಿರುವಂತ. ಹಾಗಾಗಿ ಹೆಚ್ಚೆಚ್ಚು ಮಹಿಳಾ ಸಮಾವೇಶನ ಮಾಡಲಿಕ್ಕೆ, ಸಭೆಯನ್ನ ಮಾಡಲಿಕ್ಕೆ JDS BJP ನಾಯಕರು ಪ್ಲಾನ್ ಕೂಡ ಮಾಡ್ಕೊಂಡಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.